ಕರ್ನಾಟಕದ ನಮ್ಮ ಮಡಿವಾಳರ ಸಮಾಜದವರಿಗೆ ಇದೆಲ್ಲರಿಗೂ ಧನ್ಯವಾದಗಳು. ಆ ಒಂದು ಏನೋ ಒಂದು ಅಭೂತವಾದ ಕಾರ್ಯವನ್ನು ಇಟ್ಕೊಂಡಿದ್ವಿ. ಒಂದು ಸ್ಟ್ರೈಕಿಗೆ ಎಲ್ಲರೂ ಬಂದು ಸಹಕರಿಸಿ ಇಷ್ಟೆಲ್ಲ ಭೌತಪೂರ್ವಕವಾಗಿ ಬಂದು ಸಹಕರಿಸಿ ಎಲ್ಲ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತೊಂದು ಏನಂದರೆ, ನಾವು ಇವತ್ತು ನಿನ್ನೆಲಿಂದ ಇದನ್ನು ಹೋರಾಟ ಮಾಡ್ತಾಯಿಲ್ಲ. 2008ರಿಂದ ಸ್ಟಾರ್ಟ್ ಮಾಡೀವಿ. 2005 ನಾವು ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಿಗೆ ಹೋದ್ಮೇಲೆ 9ರಲ್ಲಿ ಆರ್ಡರ್ ಆಗಿದೆ. 9ರಲ್ಲಿ ಆರ್ಡರ್ ಆಗಿದ್ದು ಯಡಿಯೂರಪ್ಪರು ಇದ್ದಾಗ ವರದಿ ಬಂದ ಮೇಲೆ ಅದು ಅಲ್ಲಿ ಹೋದ್ಮೇಲೆ ಯಡಿಯೂರಪ್ಪರು ಇದನ್ನು ಅನ್ಕೊಂಡಮ್ಮನ್ನು ಸ್ಟಾಪ್ ಮಾಡಿದರು. ವರದಿ ರೆಡಿ ಮಾಡ್ರಂತ. ವರದಿ ರೆಡಿ ಮಾಡಿ 13ಕ್ಕೆ ರೆಡಿ ಆಯಿತು, 11ಕ್ಕೆ ರೆಡಿ ಆಯಿತು, 13ಗೂ ಮತ್ತೆ ನಾವು ಒಂದು ಸಮಾವೇಶ ಮಾಡಿದ್ರು. ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಇದನ್ನು ಯಾಕೆ ಕೊಡ್ತಾರೆ? ನಮ್ಮ ಉದ್ದೇಶ ಒಂದೇ. ಈಗಿರೋದು ಏನಾಯ್ತು, ನಮ್ಮದು ಅನ್ಕೊಂಡಂದ್ರೆ ವರದಿ ರೆಡಿ ಆಗಿದೆ. ಬೇರೆ ಬೇರೆ ಸಮಾಜದವರು ಎಲ್ಲರೂ ಈಗ ನಮಗೆ ಅವ್ರು ಹೇಳ್ತಾರೆ, ಗೌರ್ಮೆಂಟ್ನವ್ರು ಹೇಳ್ತಾರೆ 5ರಿಂದ 6 ಲಕ್ಷ ಜನ ಅಂತ ಹೇಳ್ತಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ? ಬಡವರಲ್ಲಿ ನಾವು ಇಡೀ ಬಡವರು ಅಂದರೆ ನಮ್ಮ ಮಡಿವಾಳ ಸಮಾಜದಲ್ಲಿ ಇರೋದು. ಒಂದೊಂದು ಊರಲ್ಲಿ ಬರೀ 2 ಮನೆ, 3 ಮನೆ, 4 ಮನೆ, 5 ಮನೆ ಇದಾವೆ. ಈಗ ಸ್ಥಿತಿವಂತರು ಇವ್ರು ಏನು ರಾಜಕಾರಣಿಗಳು ಪ್ರತಿಯೊಬ್ಬರು ಏನಿದ್ದಾರೆ ಅವರೆಲ್ಲ ಎಡಗಾಲಿಲಿ ಬಟ್ಟೆಗಳು ತಗೊಂಡು ಹೋಗಿತಾರೆ. ಎಡಗಾಲಿ ತಂದು ಹೋಗಿತಾರೆ. ನಾವೆಲ್ಲ ಒಂದು ತೊಳೆದ್ಕೊಂಬರ್ತೀವಿ. ಇಡೀವರೆಗೂ ಗಂಟು ಹೊತ್ಕೊಂಡು ಎತ್ತಿಗೆಂದು ಮೈ ಮೇಲೆ ಹಾಕ್ಕೊಂಡು ಕತ್ತಿಗೆ ಮೇಲೆ ಹಾಕ್ಕೊಂಡು ಹೋಗಿ ಹೊಳೆನೆಲ್ಲ ತೊಳೆದು ಸ್ವಚ್ಛವಾಗಿ ಸ್ವಚ್ಛ ಮಾಡಿ ಕೊಟ್ಟ ಮೇಲೆ ಇವ್ರು ಹಾಕ್ಕೊಂಡು ಓಡಾಡ್ತಾರೆ. ಅಂಥದ್ದು ನಮ್ಮನ್ನ ಯಾಕೆ ಇದುವರೆಗೂ SC ಪಟ್ಟಿ ಸೇರ್ಸಲ್ಲ? ಈಗ ಆಲ್ರೆಡಿ 17 ರಾಜ್ಯದಲ್ಲಿ SC ಇದೆ. 5 ಕೆರೆ ಇದೆ. ಅದು ಕೂಡ ಆಗುತ್ತೆ. 21, 22 ರಾಜ್ಯದಲ್ಲಿ ಆಲ್ರೆಡಿ ಇದೆ. ನಮ್ಮದು ಯಾಕೆ ಸೇರಿಸ್ತಾ ಇಲ್ಲ? ನಮಗೆ ಬೇಕಾಗಿರೋದು ನಮಗೆ ಅದೇ. ಇವತ್ತಿನವರೆಗೂ ಯಾಕೆ ಮಾಡ್ತಾ ಇಲ್ಲ ಅಂಬೋದು ನಾವು ಸಿದ್ದರಾಮಯ್ಯರಿಗೆ ಕೈ ಮುಗಿದು ಕೇಳ್ಕೊಂತೀವಿ. ಇದೊಂದು ವರದಿ ರೆಡಿ ಮಾಡಿ ಕಳಿಸಿದ್ರೆ ಇಡೀ ನಮ್ಮ ಸಮಾಜದವರು ನಿಮ್ಮನ್ನೊಂದು ಫೋಟೋ ಹಾಕ್ಯಂದು ಪೂಜೆ ಮಾಡ್ತಾರೆ. ಇದನ್ನು ಮಾತ್ರ ಆಗತನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇಷ್ಟೇಳಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೈ ಮುಗಿದು ಇನ್ನು ಬರ್ತಾನೆ ಇದ್ದಾರೆ ಸರ್. ಮಿನಿಮಮ್ ಏನಿಲ್ಲ ಅಂದ್ರೂ 5ರಿಂದ 10,000 ಜನ ಐತೆ. ಅದು ಮುಂದೆ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ಲೆಕ್ಕ ಸಿಗ್ತಾ ಇಲ್ಲ. ಈಗ ಕೆಲವರು ಜನ ಹೇಳ್ತಾರೆ ಜಾಸ್ತಿ ಆಗ್ತಾರೆ. MK ಹನುಮಂತಪ್ಪ ರಾಜ್ಯಾಧ್ಯಕ್ಷರು, ಕ್ಷೇಮಾಭಿವೃದ್ಧಿ ರಾಜ್ಯಾಧ್ಯಕ್ಷರು. ಡಿಮ್ಯಾಂಡ್ ಯಾವ ಥರ ಫುಲ್ಫಿಲ್ ಮಾಡ್ತೀರಿ ಅಂತ ನೋಡ್ರಿ, ನಮ್ಮ ಮಡಿವಾಳ ಸಮಾಜ ಇವತ್ತಿಂದಲ್ಲ, ಇದು ಶತಮಾನಗಳಿಂದ ಬಂದಂಥ ನಮ್ಮ ಒಂದು ಜಾತಿ. ಈ ಜಾತಿಗೆ ಯಾವತ್ತೂ 1921ರಿಂದ ಮೈಸೂರು ಮಹಾರಾಜರು ಸಹ ಈ ಮಡಿವಾಳ ಜಾತಿಗೆ SC ಸೇರ್ಪಡಿಬೇಕಂತ ಅವತ್ತಿಂದ ಆದೇಶ ಆದರೂ ಸಹ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯೆ ಜನ ಇದ್ದಾಗೂ ಸಹ ನಮ್ಮನ್ನು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯಗೊಳಪಟ್ಟಿದ್ದೇವೆ. ಇವತ್ತು ಮಡಿವಾಳರ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಒಂದು ಸ್ಥಿತಿಗಳನ್ನು ನೋಡಿದರೆ ಬಹಳ ದಯನೀಯ. ಬಹಳ ಬೆರಳೆಣಿಕೆಯಷ್ಟು ಮಾತ್ರ ಎಲ್ಲೋ ಅಲ್ಲಿ ಬುದ್ಧಿವಂತರು, ವಿದ್ಯಾವಂತರು ಇದ್ದಾರೆ ಹೊರತು ಮುಖ್ಯವಾಗಿ ನಮ್ಮ ಸಮಾಜದವರು ನಮ್ಮ ಕಸುಬು ನಂಬಿ ಆ ಕಸುಬನ್ನೇ ಅವಲಂಬಿತರಾಗಿ ಅವರು ಯಾವ ರೀತಿ ಶೈಕ್ಷಣಿಕವಾಗಿ ವಂಚಿತರಾಗಿದ್ದಾರೆ, ಸಾಮಾಜಿಕ ಗೌರವದಿಂದ ವಂಚಿತರಾಗಿದ್ದಾರೆ. ಇವತ್ತು ಏನಾದರೂ ಶುಭ ಕಾರ್ಯ ಆಗಲಿ, ಕೆಟ್ಟ ಕಾರ್ಯ ಆಗಲಿ, ರೋಗ ರುಜಿನ ಇರಲಿ, ಯಾವುದೇ ಇರಲಿ, ಇವತ್ತು ನಾವು ಮಡಿವಾಳ ಸಮಾಜ ಬೇಕು. ಆದರೆ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕಾದ್ರೆ ನಾವು ಬೇಕಾಗಿಲ್ಲ. ಇದಕ್ಕಾಗಿ 15 ವರ್ಷ ಹಿಂದನೇ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ಈ ಒಂದು ಮಡಿವಾಳ ಜಾತಿಯನ್ನು ಕುಲಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಡಾಕ್ಟರ್ ಅನ್ನಪೂರ್ಣಮ್ಮ ಪ್ರೊಫೆಸರ್ ಅವರನ್ನು ನೇಮಿಸಿ ಅವರು 2 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಸುತ್ತಾಡಿ ನಮ್ಮ ಮಡಿವಾಳದ ಜನಾಂಗದ ಒಂದು ಸ್ಥಿತಿಗತಿಗಳನ್ನು ಅವರು ಸಹ ಅತ್ಯಂತ ಭಾವುಕರಾಗಿ ಹೇಳಿದರು. ಇಲ್ಲ, ಮಡಿವಾಳರು ಅದಕ್ಕೆ ಅರ್ಹರಿದ್ದಾರೆ, SCಗೆ ಸೇರಿಸಲಿಕ್ಕೆ ಅರ್ಹರಿದ್ದಾರೆ. ಯಾಕಂದರೆ ಅವರ ಸ್ಥಿತಿಗಳು ಭಾಳ ಕೆಟ್ಟದ ಪರಿಣಾಮದಿಂದ ಅವರು ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಅವರು ಹಿಂದುಳಿದಾರ. ಅದಕ್ಕಾಗಿ ಅವರಿಗೆ ಮಡಿವಾಳರನ್ನ SCಗೆ ಸೇರಿಸೋದು ಯೋಗ್ಯ ಇದೆ ಅಂತಂದು ಅವರು ಸಹ ವರದಿ ಕೊಟ್ಟರು. ಬಟ್ ಆ ವರದಿ 15 ವರ್ಷ ಆದರೂ ಸಹ ಆ ವಿಧಾನಸೌಧದಲ್ಲಿ ಆ ಒಂದು ಸ್ಟೋರ್ ರೂಮ್ ಮೇಲೆ ಬಿದ್ದಿದ್ದು ಹೊರತು ಕ್ಯಾಬಿನೆಟಲ್ಲಿ ಬಂದು ಚರ್ಚೆ ಆಗಿ ಅದು ಕೇಂದ್ರಕ್ಕೆ ಶಿಫಾರಸು ಆಗ್ತಾ ಇಲ್ಲ. ನಾವು ಸಹ ಎಲ್ಲ ಮುಖ್ಯಮಂತ್ರಿ ಪಕ್ಷಾತೀತವಾಗಿ ಎಲ್ಲ ಮುಖ್ಯಮಂತ್ರಿಗಳನ್ನು ಕರೆದು ದೊಡ್ಡ ಬೃಹತ್ ಸಮಾವೇಶಗಳನ್ನು ಮಾಡಿದ್ದೀವಿ. ನಾವು ಬೃಹತ್ ಸಮಾವೇಶ ಲಕ್ಷಾನುಗಟ್ಟಲೆ ಜನಗಳನ್ನು ಸೇರಿಸಿ ನಾವು ಬೆಂಗಳೂರು, ಮಂಡ್ಯ, ಮೈಸೂರು, ಚಿತ್ರದುರ್ಗ ಮತ್ತು ಕೂಡಲ ಸಂಗಮ, ಬಿಜಾಪುರ ಅನೇಕ ಜಿಲ್ಲೆಗಳಲ್ಲಿ ಅನೇಕ ರಾಜ್ಯದಲ್ಲಿ ರಾಜ್ಯ ಸಮಾವೇಶ ಮಾಡಿ 11 ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಕೊಡ್ತಾನೆ ಬಂದ್ವಿ. ಆದರೆ ಹೋರಾಟ ಇದು ಪ್ರಾರಂಭ ಆಗಿದೆ. ಯಾಕಂದರೆ ಏನು ಸಂವಿಧಾನ ನಮ್ಮ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಾತ್ಮಕ ಹಕ್ಕುಗಳು ಅವರೇ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಹೇಳಿದ್ದಾರೆ
ಎಲ್ಲಿವರೆಗೆ ನೀವು ನಿಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋಂಗಿಲ್ಲ, ಎಲ್ಲಿವರೆಗೆ ನಿಮ್ಮ ಹಕ್ಕು ನೀವು ಕೇಳೋಂಗಿಲ್ಲ, ಅಲ್ಲಿವರೆಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಾವು ಬಂದು. ನನ್ನ ಹೆಸರು ನರಸಪ್ಪ ಎಕ್ಲಾಸ್ಪುರ್ ಅಂತೇಳಿ, ರಾಯಚೂರು BJP ಭಾರತೀಯ ಜನತಾ ಪಾರ್ಟಿ ಮಾಜಿ ನಗರಸಭಾ ಸದಸ್ಯರು. ನಾವು ಇವತ್ತೇನು ಇಡೀ ರಾಜ್ಯಾದ್ಯಂತ ಮಡಿವಾಳರೇನು ಇವತ್ತು ಹೋರಾಟಗೋಸ್ಕರ ನಾವೇನು ಬಂದಿದ್ದೀವಿ, ಇಲ್ಲಿ ನಾವು 15 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ ಅನ್ನಪೂರ್ಣಮ್ಮ ವರದಿ ಈಗಾಗಲೇ ನಮ್ಮ ಜಂಬಣ್ಣವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಎಲ್ಲಿವರೆಗೆ ಹೋರಾಟದಿಂದ ನಾವು ಆಗಲ್ಲೋ ಅಲ್ಲಿವರೆಗೂ ನಾವು ಈ ಥರನೇ ಇರ್ತೀವಂತ ಇಡೀ ನಮ್ಮ ಸಮಾಜದಲ್ಲಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಇಡೀ ಸಮಾಜಕ್ಕೆ ಈಗ ಭಾಳ ಬುದ್ಧಿವಂತರಾಗಿ ನಾವಿನ್ನು ಹಿಂಗೆ ಮನೆಯಲ್ಲೇ ಕೂತರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದು ನಮಗೆ ಎಲ್ಲರಿಗೆ ಗೋಚರ ಆಗ್ತಾ ಇದೆ. ಯಾಕಂದರೆ ಮೊನ್ನೆ ಪಕ್ಕದ ತೆಲಂಗಾಣ ರಾಷ್ಟ್ರದಲ್ಲಿ ಮೊನ್ನೆ ಒಂದು ಕೂಸಿನ ಇದಕ್ಕೆ ದೇವಸ್ಥಾನಕ್ಕೆ ಮಗನ್ನ ಕರ್ಕೊಂಡು ಹೋದರೆ ಕೂಸು 2 ತಿಂಗಳದು ಹಸಿಗೂಸನ್ನ ತೊಗೊಂಡು ಹೋದರೆ ನೀವು ಕೀಳು ಜಾತಿಯವರು ಬರಬಾರ್ದು ಇಲ್ಲಿ ದೇವಸ್ಥಾನಕ್ಕಂದು ಅಲ್ಲಿರ್ತಕ್ಕಂಥ ಸರ್ಪಂಚ್ ಶ್ರೀನಿವಾಸ ರೆಡ್ಡಿ ಆ 2 ತಿಂಗಳ ಕೂಸಿನ ಕಾಲಿನಿಂದ ಒದ್ದು ಅದನ್ನು ಕೊಲ್ಲಿದ್ದಾನೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ನಾವು ಇದನ್ನು ಪ್ರತಿಭಟನೆ ಮಾಡೋರಿದ್ದೀವಿ. ಹಾಗಾಗಿ ನಮಗೆಲ್ಲರಿಗೆ ನಮ್ಮ ಹಕ್ಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾವ ಸಮುದಾಯ ಶೋಷಿತ ಸಮುದಾಯ ಇರ್ತದೋ ಆ ಶೋಷಿತ ಸಮುದಾಯವನ್ನು ಪರಿಗಣನೆಗೆ ಇರ್ತಕ್ಕಂಥ ಸರ್ಕಾರ ತಗೊಳ್ಳೇಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಾರ. ನಾವು ಇವತ್ತಿನವರೆಗೂ ಸತ್ತರೆ ನಾವು ಬೇಕು, ಬದುಕಿದರೆ ನಾವು ಬೇಕು, ಆಡದರೆ ಬೇಕು, ನೆರ್ತರು ಬೇಕು, ಪ್ರತಿಯೊಂದಕ್ಕೆ ಇಡೀ ಸಮಾಜ ಬೇಕು. ಸತ್ತಾಗ ಆ ತಾಯಿ ತಮ್ಮ ಮನೆದು ತಲೆ ಮೇಲೆ ಒತ್ತುಕೊಂಡು ಹೋಗ್ತಾಳ ಮಡಿವಾಳ ತಾಯಂದರು. ಅದು ಮುಡಿಚಾಟ ಅಲ್ವಾ? ನಿಮ್ಮ ತಾಯಿ ಸತ್ತರೆ ನಮ್ಮ ತಾಯಿ ತೊಗೊಂಡು ಹೋಗ್ತಾಳ. ಅದಕ್ಕಾದರೆ ಸಮಾಜ ಬೇಕು. ಇಂಥದಕ್ಕೆ ನಮಗೆ ಬೇಕಾದ ನಾವು ಕೇಳ್ತಾ ಇದ್ದಾರೆ, ನಮ್ಮ ಹಕ್ಕಿಗೆ ನಾವು ಕೇಳಿದರೆ ಇಲ್ಲ ನಿಮಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ನಮ್ಮ ಹೋರಾಟ ರೀ, ನಾವು ಇದೇ ಥರ ಹೋರಾಟ ಮಾಡ್ತಾ ಬಂದೀವಿ. ಹಾಗಾಗಿ ನಮ್ಮ ಮಡಿವಾಳ ಸಮಾಜ ಬಹಳ ತುಳಿತದಲ್ಲಾಗಿದೆ. ಇದನ್ನು ಅತ್ಯಂತವಾಗಿ ಪರಿಗಣನೆಗೆ ತಗೋಬೇಕು. ಮಾನ್ಯ ಮುಖ್ಯಮಂತ್ರಿ ಶೀಘ್ರವೇ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ನಾವು ಇಡೀ ರಾಜ್ಯದಿಂದ ಎಲ್ಲ ಕೇಂದ್ರಕ್ಕೆ ಹೋಗಿ ಮತ್ತೆ ಅದನ್ನು ಅಲ್ಲಿ ನಾವು ಕನ್ಸಲ್ಟ್ ಮಿನಿಸ್ಟರ್ಗೆ ಕೇಳಿ ನಾವು ಅದನ್ನು ಏನಾದರೂ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಇಡೀ ಮಡಿವಾಳ ಸಮಾಜ. ಬರುವವನು ಪರಿಶಿಷ್ಟನಾದರೆ ಮಲವನ್ನ ಕೈಯಲ್ಲಿ ತೊಳೆಯುವವನು ಪರಿಶಿಷ್ಟನಲ್ಲವೇ ಅಂತ ಒಂದು ನಾವು ಬೇಡಿಕೆನ ಇಟ್ಟಿದ್ದೀವಿ. ಯಾಕೆ ಅಂದರೆ 21ನೇ ಶತಮಾನ ಬಂದರೂ ಕೂಡ ನಮ್ಮಲ್ಲಿ ಒಂದು MLA ಆಗಲಿ MLC ಆಗಲಿ ಯಾರೂ ಇಲ್ಲ. ನಮ್ಮ ಮಡಿವಾಳರ ಕೂಗನ್ನು ಒಂದು ರಾಜ್ಯಸಭೆಯಲ್ಲಿ ಮಾತಾಡಲಿಕ್ಕೆ ಕೊನೆ ಪಕ್ಷ ಮಾತಾಡಲಿಕ್ಕೂ ನಮ್ಮವ್ರಿಗೆ ಇಲ್ಲ. ಯಾಕೆ ಅಂತ ಅಂದರೆ ಬೆರಳು ಟಚ್ಚಲ್ಲಿ ಇವತ್ತು ಯುಗ ನಡೀತಾ ಇದೆ. ಇಂಥ ಯುಗದಲ್ಲೂ ಕೂಡ ನಮ್ಮವರು ನಮ್ಮ ಸಮಸ್ಯೆಗಳನ್ನು ಅಂದರೆ ನಾವು ಏನು ಮಡಿವಾಳರು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಋತುಮತಿ ಆದಾಗ, ಡೆಲಿವರಿ ಆದಾಗ ಪಂಜಿಡಿಯೋದು, ಮಡಿ ಹಾಸೋದು, ದೇವಸ್ಥಾನಗಳಲ್ಲಿ ದೇವರ ಬಟ್ಟೆಗಳನ್ನು ತೊಳೆಯುವಂಥ ಮಡಿವಂತರು ನಾವು. ಆದರೂ ಕೂಡ ತುಂಬ ಕೀಳಾಗಿ ನಮ್ಮನ್ನು ಏನು ಪರಿಗಣಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಪರಿಗಣಿಸ್ತಾ ಇದೆ. ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನು ಪರಿಗಣಿಸೇ ಇಲ್ಲ. ನಮ್ಮವ್ರಿಗೆ ಎಲ್ಲೂ ಕೂಡ ಒಂದು ಸ್ಥಾನಮಾನ ಇಲ್ಲ. ನಮ್ಮ ಧ್ವನಿ ಇಲ್ಲದಂಥವ್ರು ಅಂದರೆ ನಾವು ಮಡಿವಾಳರು. ಎಲ್ಲರೂ ಆಗಲಿ ನಾವೊಂದು ಕೇಸ್ಗಳ ಹಾಕ್ಸ್ಕೊಂಡಿರೋದು ಎಲ್ಲರೂ ನೋಡಿದ್ದೀರಾ? ನಮ್ಮವರೊಂದು ಅಪರಾಧ ಮಾಡಲ್ಲ, ಒಂದು ಯಾರು ಸವಾಸವಾಗಲ್ಲ ಅಂಥ ಒಂದು ಮುಗ್ಧ ಜನಕ್ಕೆ ಇಷ್ಟು ಸಾವಿರಾರು ವರ್ಷಗಳಿಂದ ಕೂಡ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ಏನು ಹಿಂದೆ ಯಡಿಯೂರಪ್ಪನವರು ಒಂದು ಸರ್ಕಾರ ಇದ್ದಾಗ ಅವರು ನಮ್ಮನ್ನು ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹೇಳಿ ಡಾಕ್ಟರ್ ಅನ್ನಪೂರ್ಣಮ್ಮನವರನ್ನ ವರದಿಯನ್ನು ಸಿದ್ಧಪಡಿಸ್ತಾರೆ. ಆದರೂ ಆ ವರದಿ ಎಲ್ಲೋಯ್ತು? ಎಲ್ಲೋಗಿ ಕೊಳಿತಾ ಕೂತಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಕೊಳಿತಾ ಕೂತಿದೆ. ಹಾಗಾಗಿ ಇವತ್ತು ಈ ದಿನ ನಾವು ಅದನ್ನು ಏನು ಪ್ರಾಕ್ಟಿಕಲ್ ಆಗಿ ಅಂದರೆ ಜಾರಿ ಬರಬೇಕು ಅಂತ ಹೇಳಿ ನಾವು ಧರಣಿಯನ್ನು ಹೂಡಿದ್ದೇವೆ. ಇಡೀ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆ, ಹಳ್ಳಿ, ಗ್ರಾಮಗಳಿಂದ ಇವತ್ತು ಸಾವಿರಾರು ಜನ ಕಡಿಮೆ ಅಂದ್ರೆ 15-20 ಸಾವಿರ ಜನ ಸೇರ್ತಾರೆ. ಅಷ್ಟು ಜನ ಒಂದು ಅಹೋರಾತ್ರಿ ಧರಣಿಯನ್ನು ನ್ಯಾಯ ಬೇಕೇ ಬೇಕು. ಸರ್ಕಾರ ಪರಿಗಣಿಸಬೇಕು. ನಾನು ವಿಜಯಲಕ್ಷ್ಮಿ ರಾಜ್ಯ ಮಡಿವಾಳ ಸಂಘದ ದಯಮಾಡಿ ಎಲ್ಲ ನಾಯಕರುಗಳು ಕೂಡ ದಯಮಾಡಿ ಒಂದು ವೇಳೆ ಮಾಡದೇ ಇದ್ರೆ ಏನು ಸುಮಾರು ವರ್ಷಗಳ ಕಾಲ ನಾವು ಹಲವಾರು ಹೋರಾಟಗಳ ಮುಖಾಂತರ, ಪತ್ರಗಳ ಮುಖಾಂತರ, ಚಳವಳಿಯ ಮುಖಾಂತರ ಹೋರಾಟಗಳನ್ನ ಮಾಡಿದ್ರು ಕೂಡ ನಮ್ಮ ಹೋರಾಟಕ್ಕೆ, ನಮ್ಮ ಸಮಾಜಕ್ಕೆ ಯಾವುದೇ ಒಂದು ನ್ಯಾಯವನ್ನ ಕೊಡದೆ ಕೇವಲ ಮಡಿವಾಳರನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡಿಕೊಂಡು ನಮ್ಮ ಓಟನ್ನ ಪಡ್ಕೊಂಡು ತಾವು ರಾಜ್ಯಗಳನ್ನ ಆಳ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನಾದರೂ ಕರ್ನಾಟಕ ರಾಜ್ಯದೊಳಗೆ ಹಿಂದುಳಿದಿರ್ತಕ್ಕಂಥ ಜಾತಿಗಳಲ್ಲಿ
ಸಂಪೂರ್ಣ ಹಿಂದೂಗಿದೆ ಅಂದ್ರೆ ಅದು ದಯಮಾಡಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಎಲ್ಲರನ್ನ ಕೂಡ ಮಾತನಾಡುವ ಚೇರಲ್ಲಿ ಸರ್ಕಾರಕ್ಕೆ ಸಮಸ್ತ ಕರ್ನಾಟಕ ಮಡಿವಾಳ ಸಮಾಜದ ಪರವಾಗಿ ವಿನಂತಿಯನ್ನ ಮತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ರಿ. ನಮ್ಮ ಹೋರಾಟಕ್ಕೆ ನೀವು ನಿಮ್ಮ ವಿಧಾನಸಭೆಯಲ್ಲಿ ಇರ್ತಕ್ಕಂತ ಅನ್ನಪೂರ್ಣಮ್ಮರ ವರದಿಯನ್ನ ಯಥಾವತ್ತಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಮಡಿವಾಳದ ಜನಾಂಗದ ಧ್ವನಿಯಾಗಿ ರಾಜ್ಯ ಸರ್ಕಾರ ಈ ತಕ್ಷಣನೇ ಕೆಲಸವನ್ನ ಮಾಡಿ ಮಡಿವಾಳರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತೇಳಿ ಅಖಂಡ ಕರ್ನಾಟಕ ರಾಜ್ಯ ಮಡಿವಾಳರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಣ್ಣ ಮಡಿವಾಳರ ಗದಗ ಜಿಲ್ಲೆ.